Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಮಿಥುನ ರಾಶಿಯವರ ಮೇ ತಿಂಗಳು ಹೇಗಿದೆ ನೋಡೋಣ. ಕಾರ್ಮಿಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. YPQRGARGTRIAYNKP ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ, ನೋಡ್ಕೊಳ್ಳಿ. ಒಂದು ಸಾವಿನ ಸುದ್ದಿ ಕೇಳ್ತೀರಾ, ಒಂದು ಹೋಮ ಹವನದಲ್ಲಿ ಭಾಗವಹಿಸ್ತೀರಾ, ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತೀರಾ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರೈವೇಟ್ ಪಾರ್ಟ್ಗಳಿಗೆ ತೊಂದರೆನ ಮಾಡ್ತಿದ್ದಾರೆ, ಪ್ರಯೋಗ ಮಾಡಿ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಧನೆ ಮಾಡಕ್ಕೆ ಹೊರಟಾಗ ಸಮಸ್ಯೆಗಳು ಇದ್ದಿದ್ದೇನೆ, ಸಾಧನೆನ ಸರಿಯಾದ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಯಾರೋ ಮೈಂಡ್ ಅಲ್ಲಿ ನಿಮ್ಗೆ ಪಾಸ್ಟ್ ಲೈಫಿನಿಂದ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಆ ತೊಂದರೆಗಳನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. 2 ಮಕ್ಕಳು, 2 ದೊಡ್ಡವರು ನಿಮ್ಗೆ ಪಾಸ್ಟ್ ಲೈಫ್ ಇಂದ ಈ ಲೈಫ್ ವರ್ಗು ನೆಗೆಟಿವಿಟಿನ ಮಾಡ್ತಿದ್ದಾರೆ, ಅದೆಲ್ಲವೂ ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಟೈಮ್ ಈಸ್ ಎವ್ರಿಥಿಂಗ್. ಸೊ ಟೈಮ್ ಕಡೆ ಹೆಚ್ಚಿನ ಗಮನನ ಕೊಡಿ. ಕಡಿಮೆ ಸಮಯ ಇದೆ ನಿಮ್ಮ ಹತ್ರ ಅನ್ನುವಂಥದ್ದು ಇದೆ. ನೀವು ಮಾತಾಡೋದಕ್ಕೂ ಆಗದೆ ಇರೋಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಕೊಂಡ್ರೆ ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕಡೆ ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅನಿರೀಕ್ಷಿತ ಅಪಘಾತಕ್ಕೆ ಒಳಗಾಗುವಂಥದ್ದು, ಆಘಾತಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ. ಯಾರಿಗೋ ಟ್ವಿನ್ಸ್ ಬೇಬಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಮೊಟ್ಟೆ ಬಿಸ್ನೆಸ್ ಕೂಡ ಮಾಡುವಂಥ ಸಾಧ್ಯತೆ ಇದೆ. ಸೊ ಪ್ರೀಮೆಚ್ಯೂರ್ ಬೇಬಿ ಆಗುವಂಥದ್ದು ಯಾರಿಗೋ ಇದೆ. ಮತ್ತೆ ಚಿಕ್ಕ ಮಕ್ಕಳಿಗೆ ಮಗು ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಂದು ಬಿಗ್ ಅಮೌಂಟ್ ಬರ್ಬೇಕಾಗಿದ್ದು ಬಂದಿಲ್ಲ, ಅದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೊರಗಡೆ ಹೋದಾಗ ತಲೆಗೆ ಹೆಲ್ಮೆಟ್ ಧರಿಸಿ ಹೊರಡಿ, ಇಲ್ಲಾಂದ್ರೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಿಂದೆ ಇದ್ದಂಥ ಯಾವುದೇ ಪ್ರಾಮಾಣಿಕ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಈಗ ಇಲ್ಲ. ಈಗ ಇರೋರೆಲ್ಲ 90.9% ಮೋಸ ಮಾಡೋರು ಅಥವಾ ಸ್ವಾರ್ಥಕ್ಕೆ ತಲೆಬಾಗಿರೋ ಅಂಥವ್ರು ಅಥವಾ ನಿಮ್ಮ ಶತ್ರುಗಳ ಜೊತೆ ಕೈ ಜೋಡಿಸಿರುವಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಕರೆಂಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಹಿಂದೆಯಿಂದ ಇದ್ದಿದ್ದು ದೈವ, ಇವಾಗಿರೋದು ದೈವ, ಮುಂದೆ ಇರೋದು ಕೂಡ ದೈವ. ಹಾಗಾಗಿ ಮಧ್ಯದಲ್ಲಿ ಬಂದು ಹೋಗುವಂಥ ಒಂದಷ್ಟು ನೆಗೆಟಿವ್ ಎನರ್ಜಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಎಸ್ಪೆಷಲಿ ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅವರನ್ನ ನಂಬಲಿಕ್ಕೂ ಹೋಗಬೇಡಿ ಅನ್ನುವಂಥದ್ದು ಇದೆ. ಸ್ವಂತ ತಂದೆ ತಾಯಿ, ಅಣ್ಣ ತಮ್ಮ, ತಂಗಿ, ಅಕ್ಕ ಇಂಥವ್ರೇ ನಿಮ್ಗೆ ತೊಂದರೆ ಮಾಡಿ ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಪಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ಕೊಲ್ಲುವಂತ ಪ್ರಯತ್ನಗಳು, ನಿಮ್ಮನ್ನ ಅಂತ್ಯ ಆಡುವಂತ ಪ್ರಯತ್ನಗಳು ತುಂಬಾನೇ ನಡೆಯುತ್ತೆ ಅನ್ನುವಂಥದ್ದು ಇದೆ. ಅದೇನೇ ನಡೆದ್ರು ಅದೇನು ನಡೆಯದೇ ಇರೋ ಹಾಗೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹನುಮಂತ ದೇವರ ರಕ್ಷೆ ಕೂಡ ನಿಮ್ಮ ಮೇಲೆ ಯಾವಾಗ್ಲೂ ಇದೆ ಅನ್ನುವಂಥದ್ದು ಇದೆ. ಚಿಕ್ಕಣ್ಣ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಕರ್ಲಿ ಹೇರ್ ಇರುವಂತ ಒಬ್ಬ ದಪ್ಪ ವ್ಯಕ್ತಿಯಿಂದ ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ನೀವು ಮೆಡಿಟೇಷನ್ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ ಅದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಥವಾ ಅದು ವರ್ಕ್ ಆಗದೆ ಇರೋ ಹಾಗೆ ಮಾಡ್ತಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಧ್ಯಾನಕ್ಕೆ ಕೂತಂತ ಸಮಯದಲ್ಲಿ ಸರಿಯಾಗಿ ಪ್ರೊಟೆಕ್ಷನ್ ಹಾಕೊಂಡು ಕೂತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಲವ್ ಮ್ಯಾರೇಜ್ ಆಗುವಂಥದ್ದು ಕೂಡ ಇದೆ. ಚರ್ಚಲ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಅರೇಂಜ್ ಲವ್ ಮ್ಯಾರೇಜ್ ಆಗುವಂಥದ್ದು ಕೂಡ ಇದೆ. ಒಂದಷ್ಟು ಟ್ರಕ್ ಅಲ್ಲಿ ಸಮಸ್ಯೆಗಳಾಗತ್ತೆ. ಒಂದಷ್ಟು ಟ್ರ್ಯಾಕ್ ಮಾಡ್ತಿದ್ದಾರೆ ನಿಮ್ಮ ಎನರ್ಜಿನ, ಮತ್ತೆ ನಿಮ್ಮ ಲೊಕೇಶನ್ನ, ಮತ್ತೆ ನಿಮ್ಮ ಫ್ಯೂಚರ್ ಎನರ್ಜಿನ ಅನ್ನುವಂಥದ್ದು ಇದೆ. ಸಮಥಿಂಗ್ ದೊಡ್ಡ ಮಟ್ಟದಲ್ಲಿ ಹೋಮ ಮಾಡಿದ್ರೆ ಮಾತ್ರ ಈ ನೆಗೆಟಿವಿಟಿಯಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸಾಕಷ್ಟು ದೈವಗಳನ್ನ ಬಂಧ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಗಣೇಶನ್ನ, ದುರ್ಗಾನ, ಮತ್ತೆ ತಿರುಪತಿ ಬಾಲಾಜಿನ, ಮತ್ತೆ ಇನ್ನೊಂದು 3-4 ದೈವಗಳು ಕಾಣಿಸ್ತಾ ಇದೆ. ಏವನ್ ಸಿದ್ದಪ್ಪಾಜಿ ಕೂಡ ಕಾಣಿಸ್ತಾ ಇದ್ದಾರೆ.
ಇವರೆಲ್ಲರೂ ತೊಂದರೆ ಮಾಡಿರೋರ್ನ ನೋಡ್ತಾ ಇದ್ದಾರೆ. ಆದ್ರೆ ಇವರು ಅವರಿಗೆ ಬುದ್ಧಿ ಹೇಳೋದಕ್ಕೆ ಹೋದಾಗ ದೈವಗಳನ್ನೇ ಬಂಧನ ಮಾಡಿದ್ದಾರೆ ನಿಮ್ಮ ಶತ್ರುಗಳು. ಅಂದ್ರೆ ದೈವನ್ ಬಂಧ ಮಾಡಕ್ಕಾಗಲ್ಲ. ನಿಮ್ಗೆ ಅವರ ಆಶೀರ್ವಾದ ಸಿಗದೆ ಇರೋ ಹಾಗೆ ತೊಂದ್ರೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮದೇ ಆದಂತ ನಿಮ್ಮ ಒಡ ಹುಟ್ಟಿದವ್ರು ಯಾರೋ ಸತ್ತೋಗಿರೋರು ನಿಮ್ಮ ದೇಹದಲ್ಲಿ ಕೂತ್ಕೊಂಡು ನಿಮ್ಗೆ ತೊಂದ್ರೆನ ಮಾಡ್ತಿದ್ದಾರೆ. ಒಂದು ಕಾಮುಕತನದಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ಇದೆ. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಸೊ ಎಲ್ಲವೂ ಎಲ್ಲರಿಗೂ ಅನ್ವಯಿಸೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಚಾಟಿ ಬೆತ್ತದ ರುಚಿ ಅವ್ರನ್ನ ಕರ್ಕೊಂಬಂದು ಕೂರಿಸಿದವರಿಗೂ ಅಥವಾ ಈ ಕುರುಕೃತ್ಯ ಮಾಡೋದಕ್ಕೆ ಅವರಿಗೆ ಹೇಳ್ಕೊಟ್ಟಂಥವರಿಗೂ ಕೂಡ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು. ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು, ಬದುಕಿನ ಬಗ್ಗೆ ಉತ್ಸಾಹ ಬೇಕು, ಉಲ್ಲಾಸ ಬೇಕು ಅನ್ನುವಂಥದ್ದು ಕೂಡ ಇದೆ. ಹೀಗೆ ಧರ್ಮ ಮಾರ್ಗದಲ್ಲಿ ದೈವ ಮಾರ್ಗದಲ್ಲಿ ಮುನ್ನಡೆಯಿರಿ. ಇವತ್ತು ಸಣ್ಣದಾಗಿ ಇರುವಂಥ ವಿಚಾರಗಳು ನಾಳೆ ದೊಡ್ಡದಾಗಿ ಬೆಳೆದು ನಿಮ್ಗೆ ಒಳ್ಳೇದ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಂತ ತಂದೆನೇ ಇಲ್ಲಿ ಯಾರನ್ನು ಕೊಲ್ಲುವಂತ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸ್ವಂತ ತಂದೆ ಮತ್ತು ಸಂಬಂಧಿಕರ ಕಾಮುಕತೆ ಒಂದು ಹೆಣ್ಣು ಮಗಳ ಜೀವನನ ಕಿತ್ಕೊಂಡು ತಿಂತಾ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸತ್ತಂಥವರ ಎನರ್ಜಿಗಳು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಕಾರಣ ನಿಮ್ಮ ಜಾಗ ಜಮೀನು ಇರ್ಬಹುದು ಅಥವಾ ಮನೆಯ ವಿಚಾರಕ್ಕೆ ಇರ್ಬಹುದು. ಸ್ವಲ್ಪ ನೋಡ್ಕೊಂಡು ಅದಕ್ಕೇನ್ ಬಂದೋಬಸ್ತ್ ಬೇಕೋ ರಕ್ಷೆ ಬೇಕೋ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳು ಅಥವಾ ಬಿಸ್ನೆಸ್ ಸ್ಟಕ್ ಆಗೋದಕ್ಕೂ ಕೂಡ ಈ ನಿಮ್ಮ ಸ್ವಂತದವರೇ ಕಾರಣ. ಇವರಿಗೆ ಯಾರನ್ನು ನಂಬಕ್ ಹೋಗ್ಬೇಡಿ, ಇವ್ರು ಕೊಟ್ಟಿದ್ದೇನು ತಿನ್ನಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನೇಬರ್ಸ್ ಇಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಅಂಥವರಿಂದ ಎಚ್ಚರಿಕೆನ ವಹಿಸಿ. ಅವ್ರು ಕೊಟ್ಟಿದ್ದೇನು ತಿನ್ಬೇಡಿ. ಈಗ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಅವರು ಫುಡ್ ಪಾಯ್ಸನ್ ಮಾಡ್ತಾ ಇರೋದು. ಮತ್ತೆ ಮತ್ತೆ ಯಾಕೆ ಅದನ್ನ ತಿಂತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಬೇರೆ ಕಡೆ ಸ್ಥಳ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಬೇರೆ ಕಡೆ ನೀವು ಶಿಫ್ಟ್ ಆಗಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸಡನ್ ಆಗಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಯಾರನ್ನೋ ನೋಡಕ್ ಹೋಗುವಂತ ಸಂದರ್ಭದಲ್ಲಿ ಯಾರನ್ನೋ ಅಚಾನಕ್ ಆಗಿ ಭೇಟಿಯಾಗಿ ಏನೋ ಮನಪರಿವರ್ತನೆ ಆಗಿ ಅವ್ರ ಜೊತೆನೆ ಹೊರಟೋಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಓವರ್ ವೆಯ್ಟ್ ನ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ನಿರೀಕ್ಷೆ ಮಾಡಿದಷ್ಟು ಅಮೌಂಟ್ ಬರೋದಿಲ್ಲ, ಸಣ್ಣ ಸಣ್ಣ ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗ್ಯಾರೇಜ್ ಐಟಮ್ಸ್ ಕಾಣಿಸ್ತಾ ಇದೆ. ಸ್ಪಾನರು, ನಟ್ಟು, ಬೋಲ್ಟು ಈ ಥರದ್ದೆಲ್ಲ. ಸೊ ಸ್ವಲ್ಪ ಏನು ಅದು ಅಂತ ಅರ್ಥ ಆಗ್ತಾ ಇಲ್ಲ ನಂಗೆ. ಬಟ್ ನೀವೇನಾದ್ರೂ ಗ್ಯಾರೇಜ್ ಓಪನ್ ಮಾಡೋದಿದ್ರೆ ಖಂಡಿತವಾಗ್ಲೂ ಮಾಡಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ವೆಯ್ಟ್ ಲಿಫ್ಟಿಂಗ್ಗೆ ಹೋಗುವಂತ ಸಾಧ್ಯತೆ ಇದೆ. ಸೊ ಅದರಲ್ಲಿ ವಿನ್ ಆಗಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮೂವಿಲಿ ಒಳ್ಳೆ ಚಾನ್ಸ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರ ಜೊತೆನೋ ರೊಮ್ಯಾಂಟಿಕ್ ಆಗಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಸರಿಯಾದ ಸಮಯಕ್ಕೆ ಊಟ ತಿಂಡಿನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಸೊ ಸದ್ಯಕ್ಕೆ ಎಲ್ಲೂ ಇನ್ವೆಸ್ಟ್ಮೆಂಟ್ ಬೇಡ, ಹೊಸ ಸಾಲ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಸ್ನೇಹಿತರು ಯಾರೋ ನಿಮ್ಗೆ ತೊಂದ್ರೆನ ಮಾಡ್ತಿದ್ದಾರೆ, ಅವರನ್ನು ಕೂಡ ನಂಬಕ್ಕೆ ಹೋಗ್ಬೇಡಿ. ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಇಲ್ದಿರೋ ಹಾಗೆ ತಡೆದಿರೋರಿಗೆ ಒಂದೊಳ್ಳೆ ಪಾಠನ ಕಲಿಸು ಏಂಜಲ್ಸ್ ಅಂತ ಕೇಳ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಸಾಕಷ್ಟು ಪಾಸಿಟಿವ್ ಇದೆ. ನಿಮ್ ಲೈಫ್ ಚೆನ್ನಾಗಿದೆ, ನಿಮ್ ಟೈಮ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಶತ್ರುಗಳ ಒಂದು ಪ್ರಯತ್ನದಿಂದ ನಿಮ್ಮ ಜೀವನ ಸ್ಟಕ್ ಆಗಿ ಇದೆ ಅಷ್ಟೇ. ನಿಮ್ ಜೀವನ ಮುಂದುವರಿತಾ ಇಲ್ಲ. ಯಾಕೆಂದ್ರೆ ನಿಮ್ಮ ಶತ್ರುಗಳ ಶತ್ರು ಬಾಧೆಯಿಂದ ಒಂದಷ್ಟು ತೊಂದರೆ ಆಗಿದೆ ಅಷ್ಟೇ. ಅದು ಬಿಟ್ರೆ ಲೈಫ್ ತುಂಬಾ ಚೆನ್ನಾಗಿದೆ, ತುಂಬಾ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ನಿಮ್ಮ ಪುಣ್ಯ ಫಲಗಳು ಈಗ ನಿಮ್ಮ ಪರವಾಗಿ ಇದೆ. ಸೊ ಹಾಗಾಗಿ ಇದೇ ಪಾಸಿಟಿವಿಟಿನ ಇಟ್ಕೊಂಡು ನೀವು ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಹವ್ಯಾಸ ಹಾಬೀಸ್ ಇಂದ ನಿಮ್ಗೆ ಹೆಚ್ಚಿನ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ಅಪ್ರತಿಮ ಸಾಧಕರಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ವಿಶೇಷವಾದಂತಹ ಗೌರವ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಇಷ್ಟದ ಗೌರವ ಡಾಕ್ಟರೇಟ್ ಪದವಿ ಕೂಡ ಯಾರಿಗೋ ಇಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಯಾರೋ PhD ಕನಸು ಕೂಡ ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿಶೇಷವಾಗಿ ಒಂದಷ್ಟು ಶಕ್ತಿ ದೇವತೆಯ ಆಶೀರ್ವಾದನ ಪಡ್ಕೊಂಡ್ಲಿ. ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ಗುರು ದತ್ತಾತ್ರೇಯರ ಆಶೀರ್ವಾದನ ಪಡೆಯೋದ್ರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಕ್ಕಾಪಟ್ಟೆ ಬಿಸಿ ಇದೆ ಅದು.
ಸಮಥಿಂಗ್ ಯಾರಿಗೋ ಒಳ್ಳೇದ್ ಮಾಡೋದು ಅಥವಾ ಯಾವುದೋ ಒಂದು ಅವಕಾಶನ ನಿಮ್ಮ ಕೈಯಾರೆ ನೀವೇನೆ ಕಳ್ಕೊಳ್ಬೇಕು ಅಂದ್ರೆ ಒಂದು ಅವಕಾಶನ ನೀವು ಡ್ರಾಪ್ ಔಟ್ ಮಾಡಬೇಕು ಅನ್ನುವಂಥ ಪ್ರಯತ್ನನ ಯಾರೋ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳಿತಾಗುವಂಥದ್ದು, ಒಳಿತಾಗ್ತಾ ಇರುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. The Sri Vagdevi Tarot channel is so glad to see you again. Thank you for watching our tarot card readings today.